ವೀಕ್ಷಕರೇ, ಕಲಿತ ವಿದ್ಯೆ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋ ಮಾತನ್ನ ಹಿರಿಯರು ಹೇಳ್ತಾರೆ. ಯಾಕೆ ನಾನು ಈ ಪೀಠಿಕೆನ ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ, ನಾನಿವತ್ತು ಬಂದಿರುವಂತಹದ್ದು ಗಾಂಧಿನಗರದಲ್ಲಿರುವಂತಹ ಆರಿ ಎಂಬ್ರಾಯ್ಡಿಂಗ್ ವರ್ಕ್ಸ್ಗೆ. ಇಲ್ಲಿ ಸಣ್ಣ ಮಕ್ಕಳು ಅಂದರೆ 7ನೇ ತರಗತಿಯಿಂದ ಹಿಡಿದು ಮನೆಯಲ್ಲಿರುವಂತಹ ಗೃಹಿಣಿಯರಿಗೆ ಕೂಡ ಆರಿ ಎಂಬ್ರಾಯ್ಡಿಂಗ್ ವರ್ಕ್ಸನ್ನು ಹೇಳಿಕೊಡ್ತಾರೆ. ನೀವು ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀರಾ, ಇವಾಗಂತೂ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತೀರ. ಯಾಕಂದರೆ ಸೋಷಿಯಲ್ ಮೀಡಿಯಾ ಬಂದಿದೆ. ಏನಾದರೂ ಮನೆಯಲ್ಲೇ ಕೂತು ವರ್ಕ್ ಮಾಡಿ ಹಣ ಸಂಪಾದನೆ ಮಾಡುವಂತಹ ಮನಸ್ಸನ್ನು ತುಂಬ ಮಹಿಳೆಯರು ಯೋಚನೆ ಮಾಡ್ತಾ ಇರ್ತೀರ. ಆರಾಮ್ಸೆ ಆರಿ ಎಂಬ್ರಾಯ್ಡಿಂಗನ್ನು ಕಲಿತು ಕೈ ತುಂಬ ಹಣ ಮಾಡ್ಬೋದು. ಯಾಕಂದರೆ ಆರಾಮ್ಸೆಯಾಗಿ ಇಲ್ಲಿ ನೀವು ಜಾಯ್ನ್ ಆದರೆ 1 ತಿಂಗಳಲ್ಲಿ ಆರಿ ಎಂಬ್ರಾಯ್ಡಿಂಗ್ ಕ್ಲಾಸನ್ನು ಕಲಿತು ಹಣ ಸಂಪಾದನೆ ಮಾಡ್ಬೋದು. ಈಗ ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಜಸ್ಟ್ ಸ್ಟೇಟಸ್ ಹಾಕಿದರೂ ಸಾಕು, ನಿಮಗೆ 1 ರಿಂದ 2 ಬ್ಲೌಸ್ ನಿಜವಾಗ್ಲೂ ಸಿಗತ್ತೆ. ಅದರಲ್ಲಿ ಆರಾಮ್ಸೆ ಆಗಿ 1 ತಿಂಗಳಲ್ಲಿ 20,000 ರೂಪಾಯಿ ದುಡಿಬೋದು ಅಂತ ಇಲ್ಲಿ ಬಂದು ಆರಿ ಎಂಬ್ರಾಯ್ಡಿಂಗ್ ಕಲಿತು ಹಣ ಸಂಪಾದನೆ ಮಾಡುವಂತಹ ಮಹಿಳೆಯರ ಮಾತು. ಹಾಗಾಗಿ ನಿಮಗೂ ಕೂಡ ಈ ಒಂದು ಶಾಪ್ ಎಲ್ಲಿರುವಂತಹದ್ದು ಅನ್ನುವಂತಹ ಪರಿಚಯವನ್ನು ನಾನು ಇವತ್ತು ಮಾಡಿಕೊಡ್ತಾ ಇದ್ದೇನೆ. ಇದು ಇರುವಂತಹದ್ದು ಗಾಂಧಿನಗರದ ಮೋರ್ ಸೂಪರ್ ಮಾರ್ಕೆಟ್ನ ಕರೆಕ್ಟ್ ಆಪೋಸಿಟ್ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಶಾಪ್ ಇರುವಂತಹದ್ದು. ಈ ಮಹಿಳೆ ಡಿಗ್ರಿ ಆಗಿದೆ, ಅಂದರೆ ಗ್ರ್ಯಾಜುಯೇಷನ್ ಆಗಿದೆ. ಗ್ರ್ಯಾಜುಯೇಷನ್ ಆಗಿ ಕೋವಿಡ್ ಸಮಯದಲ್ಲಿ ಫ್ರೀ ಇರುವಾಗ ಈ ಒಂದು ಆರಿ ಎಂಬ್ರಾಯ್ಡಿಂಗನ್ನು ಕಲಿತು ಇವಾಗ ಸ್ವಂತ ಒಂದು ಶಾಪ್ ಹಾಕಿ ಸಾಕಷ್ಟು ಮಹಿಳೆಯರಿಗೆ ಕಳೆದ 1 ವರ್ಷಗಳಿಂದ ಆರಿ ಎಂಬ್ರಾಯ್ಡಿಂಗ್ ಡಿಸೈನನ್ನು ಕಲಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ನಿಮಗೆ ಪರಿಚಯ ಮಾಡಿಕೊಡ್ತೇನೆ, ಎಲ್ಲಿ ಸಂಸ್ಥೆ ಇದೆ, ಜೊತೆಗೆ ಇಲ್ಲಿ ಯಾವ ರೀತಿ ಕಲಿಸ್ತಾ ಇದ್ದಾರೆ ಎಲ್ಲವನ್ನ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಜೊತೆಗೆ ಇಲ್ಲಿ ಅಡ್ಮಿಷನ್ ಕೂಡ ಓಪನ್ ಆಗಿದೆ. ಬನ್ನಿ ಹಾಗಿದ್ರೆ ಒಳಗಡೆ ಹೋಗೋಣ, ಅಲ್ಲಿ ಮಾತಾಡ್ಸೋಣ ಯಾವ ರೀತಿ ಆರಿ ಎಂಬ್ರಾಯ್ಡಿಂಗ್ ಕಲಿಸ್ತಾರೆ, ಜೊತೆಗೆ ಇದು ಕಲಿಯೋಕೆ ಎಷ್ಟು ಟೈಮ್ ಬೇಕು ಎಲ್ಲವನ್ನ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ. ಅಕ್ಷತಾ ಬೆಳ್ಳಾರೆ. ನಾನಿವತ್ತು ಫಸ್ಟ್ ಬಂದದ್ದು. ನನಗೆ ಇಂಟ್ರೆಸ್ಟ್ ಟೈಲರಿಂಗಲ್ಲಿ, ಎಂಬ್ರಾಯ್ಡ್ರಲ್ಲಿ ಎಲ್ಲ ಇಂಟ್ರೆಸ್ಟ್. ಕಂಫರ್ಟ್ ಉಂಟು, ನೀಟಾಗಿ ಎಲ್ಲನೂ ಹೇಳಿಕೊಡ್ತಾರೆ. ಕಂಫರ್ಟ್. ವೀಕ್ಷಕರೇ, ಈಗ ನನ್ನೊಂದಿಗೆ ಆರಿ ಎಂಬ್ರಾಯ್ಡಿಂಗ್ ಕ್ಲಾಸಿಗೆ ಕಳೆದ ಹಲವು ವರ್ಷಗಳಿಂದ ಬಂದು ಕಲಿತು ಈಗ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಿರುವಂತಹ ಒಬ್ಬರು ಲೇಡಿ ನನ್ನ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಾನು. ತುಂಬ ಚೆನ್ನಾಗಿ ಆಗಿಂದ ನೋಡ್ತಾ ಇದ್ದೇನೆ ನಾನು, ಡಿಸೈನ್ ಮಾಡ್ತಾನೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೆಸರು? ಪ್ರಭಾ ಅಂಬೇಟಡ್ಕ. ನಾನು 1 ವರ್ಷ ಆಯ್ತು ಇಲ್ಲಿ ಕಲಿತು. 1 ವರ್ಷ ಆಯಿತು. ಅಂದರೆ ಈಗ ಮಿಷನ್ ಎಲ್ಲ ಬಂದಿದೆ, ಬಟ್ ಇದಕ್ಕೆ ಬೇಡಿಕೆ ಉಂಟಾ? ಬೇಡಿಕೆ ಉಂಟು ಮೇಡಮ್. ಅಂದರೆ ಈಗ ಬೀಡ್ಸ್ ಮತ್ತು ಕುಂದನ್ ಈ ವರ್ಕ್ ಎಲ್ಲ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿಂದ ಮಾಡ್ಬೋದು. ಮೆಷಿನಲ್ಲಿ ಬರೀ ಥ್ರೆಡ್ ವರ್ಕ್ ಮಾತ್ರ ಆಗೋದು. ಹಾಗಾಗಿ ಮದುವೆ ಮತ್ತು ಗ್ರ್ಯಾಂಡ್ ಫಂಕ್ಷನ್ ಆ ಥರ ಇದ್ದವರು ಈ ಬೀಡ್ಸ್ ಕುಂದನೆಲ್ಲ ಹಾಕುವಾಗ ಅದು ಗ್ರ್ಯಾಂಡ್ ಕಾಣ್ತದೆ. ಹಾಗಾಗಿ ಆ ಥರ ವರ್ಕ್ಸ್ ಮಾಡಿಸ್ಕೊಳ್ತಾರೆ. ಈಗಂದರೆ ನಿಮಗೆ ಒಂದು ಸರಾಸರಿ ತಿಂಗಳಿಗೆ ಎಷ್ಟು ಇನ್ಕಮ್ ಮಾಡ್ತೀರಾ ನೀವು ಈಗ ಇದರಲ್ಲಿ? ಇನ್ಕಮ್ ಎಷ್ಟು ಅಂದರೆ ಅವರು ವರ್ಕ್ ಹೇಗೆ ಗ್ರ್ಯಾಂಡ್ ಇದ್ದರೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಸಿಂಪಲ್ ಆಗಿದ್ದರೆ ಕಡಿಮೆ ಬರ್ತದೆ ಆ ಥರ. ನಾನಿಲ್ಲಿ 1 ತಿಂಗಳು ಕಲ್ತಿದ್ದೆ. ಆಮೇಲೆ ನಾನು ನನ್ನದೇ ಮತ್ತು 2-3 ಬ್ಲೌಸ್ ಎಲ್ಲ ಮಾಡಿದೆ. ಮತ್ತು ಹೀಗೆ ಮದುವೆ ಫಂಕ್ಷನಿಗೆ ಬಂದಂಥದ್ದು ಟೈಲರ್ಸ್ನವ್ರು ಕೊಡ್ತಾರೆ. ಈಗ ಮೆಷಿನಿಗೆಲ್ಲ ಅಂದರೆ ಮೆಷಿನ್ ಎಂಬ್ರಾಯ್ಡ್ರಿ ಅಂದರೆ ಈಗ ತುಂಬ ಕಾಸ್ಟ್ಲಿ ಅಲ್ವಾ. ಅಂದರೆ ಮೆಷಿನಿಗೆ ನಾವು ಇನ್ವೆಸ್ಟ್ಮೆಂಟ್ ಹಾಕಬೇಕು. ಇದು ಹಾಗೇನಿಲ್ಲ, ನಮಗೆ ಮೆಟೀರಿಯಲ್ ಚಾರ್ಜ್ ಮಾತ್ರ, ಮತ್ತು ನಾವು ಮಾಡೋ ವರ್ಕಿಗೆ ನಾವು ದುಡ್ಡು ತಗೊಳ್ಳುವಂಥದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಗ್ರೀನ್ ಕಲರ್ ಒಂದು ಡ್ರೆಸ್ಗೆ ಚೆನ್ನಾಗಿರುವಂತಹ ವೈಟ್ ಬೀಡ್ಸನ್ನು ಕೂತ್ಕೊಂಡು ತುಂಬ ಚೆನ್ನಾಗಿರುವಂತಹ ಒಂದು ವರ್ಕ್ಸನ್ನು ಮಾಡ್ತಾ ಇದ್ದಾರೆ. ಮೇಡಮ್ ಹೇಳ್ತಾ ಇದ್ರು ಇವರು ಅತ್ತಿಗೆ ನಾದಿನಿ ಅಂತ, ಒಂದೇ ಮನೆಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ಅಂತ. ಯಾಕಂದರೆ ಮನೆಯಲ್ಲಿ ಅತ್ತಿಗೆ ನಾದಿನಿ ಅಂದರೆ ಟೈಮ್ ಇರುತ್ತೆ, ಇಬ್ಬರು ಕೂಡ ಮಾತಾಡಿಕೊಂಡು ಫ್ರೀ ಟೈಮ್ನಲ್ಲಿ ಕೆಲಸ ಮಾಡ್ಬೋದು, ಹಣ ಕೂಡ ಸಂಪಾದನೆ ಮಾಡ್ಬೋದು. ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಾನು. ಫಾತಿಮಾ ಮಶೀನಾ, ಕಡಪಾಲ, ಕಲ್ಲುಗುಂಡಿ. ನಾವು ಜನವರಿಯಲ್ಲಿ ಬಂದಿದ್ದೇವೆ. ಒಂದು 15-20 ದಿವಸದೊಳಗೆ ಕಲ್ತಾಗಿದ್ದೇವೆ. ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಇದು ನಂದು ಫಸ್ಟ್ ವರ್ಕ್. ಆದರೂ ಆಚೆ ಟೈಲರೆಲ್ಲ ಹೇಳಿದ್ದಾರೆ, ನಿಮಗೆ ವರ್ಕ್ ಇದ್ದರೆ ನಮಗೆ ಹೇಳಿ, ನಾನು ಹೊಲಿದು ಕೊಡ್ತೇನೆ ಆ ಥರ ಎಲ್ಲ. ಮತ್ತು ಅವರಿಗೂ ಹೇಳಿದ್ದೇವೆ, ನೀವು ಇದ್ದರೆ ಹೇಳಿ ನಾವು ಮಾಡಿಕೊಡ್ತೇವೆ ಅಂತೆಲ್ಲ ಹೇಳಿದ್ದೇವೆ, ಕೊಡ್ತೇವೆ ಅಂತ ಸಹ ಹೇಳಿದ್ದಾರೆ.
ಈಗ ನಿಮ್ಮ ಸಮುದಾಯದವರು ಮನೆಯಲ್ಲಿ ಇರ್ತಾರೆ, ಅವರಿಗೆ ಎಂತ ಹೇಳ್ತೀರಾ? ಅಂದರೆ ಈಗ ಬಂದು ಕಲಿಬೋದಾ ಹೇಗೆ ಅಂತ? ಹೌದು, ಕಲಿಬೋದು. ಇಲ್ಲಿ ಅಂದರೆ ಬರುವಾಗ ನಮಗೆ ಹೆದರಿಕೆ ಅಂದರೆ ಒಂದು ಟೌನ್ ಆ ಥರ ಕಾರಣ ಇಲ್ಲಿ ಏನೂ ಇಲ್ಲ, ಸೇಫ್ ಆಗಿದ್ದೇವೆ. ಮನೇಲಿ ಮಾಡ್ಬೋದು, ಚೆನ್ನಾಗಿ ಮಾಡ್ಕೊಳ್ಬೋದು ನಾವು. ಮತ್ತೆ ಎಂಥರ ವರ್ಕ್ ಮಾಡೋದು ಜಾಸ್ತಿ ಅಲ್ಲ ಮದುವೆಗೆ, ಒಳ್ಳೆ ಸಂಪಾದನೆ ಮಾಡ್ಬೋದು. ನನ್ನೊಂದಿಗೆ ಇವಾಗ ವೃತ್ತಿಯಲ್ಲಿ ಟೈಲರಿಂಗ್ ಆಗಿದ್ದು ಕಳೆದ 2 ವರ್ಷಗಳಿಂದ ಟೈಲರಿಂಗ್ ಮಾಡ್ತಾ ಇದ್ದಾರೆ. ಈಗ ಕಳೆದ 2 ತಿಂಗಳಿನಿಂದ ಇಲ್ಲಿ ಆರಿ ಎಂಬ್ರಾಯ್ಡಿಂಗ್ ಕ್ಲಾಸಿಗೆ ಬರ್ತಾ ಇದ್ದಾರೆ. 2 ತಿಂಗಳಲ್ಲಿ ಚೆನ್ನಾಗಿರುವಂತಹ ಒಂದು ಬ್ಲೌಸನ್ನು ಕೂಡ ರೆಡಿ ಮಾಡಿದ್ದಾರೆ. ಅವರು ತೋರಿಸ್ತಾರೆ ನಿಮಗೆ. ಮೇಡಮ್ ತೋರಿಸಿ ಒಂದ್ಸಲ ಬ್ಲೌಸನ್ನು. 2 ತಿಂಗಳಲ್ಲಿ ಚೆನ್ನಾಗಿರುವಂತಹ ಒಂದು ಬೀಡ್ಸ್ ಕೂರಿಸಿರುವಂತಹ ಒಂದು ಬ್ಲೌಸನ್ನು ರೆಡಿ ಮಾಡಿರುವಂತಹದ್ದು. ಅವರನ್ನು ನಾನು ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ಅಂದರೆ 2 ತಿಂಗಳಲ್ಲಿ ಒಂದು ಬ್ಲೌಸ್ ರೆಡಿ ಮಾಡಿದ್ರೆ ಸುಲಭ ಇದೆಯಾ? ಅಷ್ಟು ಕೂಡ 2 ತಿಂಗಳಲ್ಲಿ ಕಲಿಯುವಷ್ಟು ಸುಲಭ? ಸುಲಭ ಇದೆ. ಟೈಲರಿಂಗ್ ಅದು ನಂದು ಶಾಪ್ ಇದೆ ಅಲ್ಲಿ ಬೋಳುಬೈಲಲ್ಲಿ. ಅಲ್ಲಿ 2 ವರ್ಷ ಆಯಿತು ನಾನು ಟೈಲರಿಂಗ್ ಮಾಡಿ. 2 ವರ್ಷ ಆಯಿತು. ಅದರೊಳಗೆ ಮೆಷಿನ್ ಎಂಬ್ರಾಯ್ಡ್ರಿ ಮಾಡ್ತೇನೆ. ಮಿಷನ್ ಕೂಡ ಇದೆ. ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಮಹಿಳೆಯರು, ಪಾರ್ಟ್ ಟೈಮ್ ಏನಾದರೂ ವರ್ಕ್ ಮಾಡಬೇಕು ಅಂತ ಇರ್ತಾರೆ, ಅವರಿಗೆ ಇದು ಯೂಸ್ ಉಂಟು? ಯೂಸ್ ಉಂಟು, ತುಂಬ ಉಂಟು. ತುಂಬ ಉಂಟು. ಈಗ ಜಾಸ್ತಿ ಅಲ್ವಾ ಬ್ಲೌಸಿಗೆ ಬೇಡಿಕೆ ಜಾಸ್ತಿ? ತುಂಬ ಈಗ ಆರಿ ವರ್ಕ್ ಅಂತ ತುಂಬ ಬೇಡಿಕೆ ಉಂಟಲ್ಲ ಈಗ. ವೀಕ್ಷಕರೇ, ನಾನು ಅವಾಗ ಹೇಳ್ತಾ ಇದ್ದೆ, ಲೆಕ್ಚರ್ ಕೂಡ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇರುವವರು ತನ್ನ ಫ್ರೀ ಟೈಮ್ನಲ್ಲಿ ಒಂದು ಎಂಬ್ರಾಯ್ಡಿಂಗ್ ಕ್ಲಾಸನ್ನು ಕಲಿಯುವಂತಹ ಮನಸ್ಸನ್ನು ಮಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರಂತೆ. ಇವಾಗ ಇವತ್ತಿನಿಂದ ಜಾಯಿನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಮೇಡಮ್ ನಮಸ್ತೆ. ಕಳೆದ 10 ವರ್ಷಗಳಿಂದ ನೀವು ಟೀಚಿಂಗ್ ಮಾಡ್ತಾ ಇದ್ದೀರಾ, ಬಟ್ ಸಡನ್ನಾಗಿ ಇದೊಂದು ಹೇಗೆ ಇಂಟ್ರೆಸ್ಟ್ ಬಂತು? ನನಗೆ ಮೊದಲೇ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದೆ, ಬಟ್ ಎಲ್ಲಿ ಕೊಡ್ತಾ ಇಲ್ಲಲ್ಲ ಕ್ಲಾಸ್, ಹಾಗೆ ಕಲಿಯುವಂತ. ಇವಾಗ ಇಲ್ಲಿ ಇದೆ ಅಂತ ಗೊತ್ತಾಯಿತು, ಸೊ ಕಲಿಯುವಂತ ಬಂದು ಫಸ್ಟ್ ಡೇ ಅಲ್ಲ ಇವತ್ತು? ಫಸ್ಟ್ ಡೇ. ಮತ್ತು ಮಗನನ್ನು ಹೇಗೂ ಅಲ್ಲಿ ಡ್ರಾಯಿಂಗ್ ಕ್ಲಾಸಿಗೆಲ್ಲ ಬಿಡ್ತೇನೆ, ಹಾಗೆ ಹೇಗೂ ಟೈಮ್ ಇದೆ, ಟೈಮ್ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಬರ್ತಾಯಿದ್ದೆ. ಎಲ್ಲಿ ನೀವು ಟೀಚಿಂಗ್ ಮಾಡೋದು? GFGC ಬೆಳೆದವರು. ಬರ್ಬೋದು, ಚೆನ್ನಾಗಿ ಹೇಳ್ಕೊಡ್ತಾರೆ, ಬರ್ಬೋದು. ಸ್ಟೂಡೆಂಟ್ಸ್ ಬರ್ಬೋದು. ಸ್ಟೂಡೆಂಟ್ಸಿಗೆ ಇವಾಗ ಜಾಬ್ ಆಪರ್ಚುನಿಟೀಸ್ ಎಲ್ಲ ಕಡಿಮೆ ಆಗಿದೆ. ಹೇಗಾದರೂ ಅವರ ಬದುಕಬೇಕು, ಮುಂದೆ ಫ್ಯೂಚರಿಗೆ ಏನಾದರೂ ಒಂದು ಮಾಡಬೇಕಲ್ವ. ಅಟ್ಲೀಸ್ಟ್ ಅವರು ಓದೋ ಟೈಮಲ್ಲಿ ಓದ್ಬೋದು, ರಿಮೈನಿಂಗ್ ಟೈಮಲ್ಲಾದರೂ ಅವರ ಈ ರೀತಿಯ ಆ್ಯಕ್ಟಿವಿಟೀಸನ್ನು ಮಾಡಿಕೊಂಡು ಅವರ ಲೈಫ್ ಸಹ ಸೆಟ್ಲ್ ಆಗಲಿಕ್ಕೆ ಬೇರೆ ರೀತಿಯಲ್ಲೂ ಸಹ ಹೆಲ್ಪ್ ಮಾಡುತ್ತೆ. ವೀಕ್ಷಕರೇ, ನಾನು ಆವಾಗ ಹೇಳಿದಾಗೆ ಒಂದು ಗ್ರ್ಯಾಜುಯೇಷನ್ ಮಾಡಿ ಕೋವಿಡ್ ಟೈಮ್ನಲ್ಲಿ ಫ್ರೀ ಟೈಮ್ನಲ್ಲಿ ಏನಾದರೂ ಕಲಿತು 4 ಜನರಿಗೆ ನಾನು ಮಾದರಿಯಾಗಿರಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಮಾಡಿಕೊಂಡು ಸ್ವಂತ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ 1 ವರ್ಷಗಳಿಂದ ಆರಿ ಎಂಬ್ರಾಯ್ಡಿಂಗ್ ಸಂಸ್ಥೆಯ ಮಾಲಕಿಯಾಗಿರುವಂತಹ ದೇವಿಶ್ರೀ ಕಿರಣ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದೆ ಬಿಸ್ನೆಸ್? ತೊಂದರೆ ಇಲ್ಲ, ನಡೀತಾ ಉಂಟು. ಹೌದು, ನಾನಂದರೆ ಕೋವಿಡ್ ಟೈಮಲ್ಲಿ ಕಲ್ತದ್ದು. ಅಲ್ಲಿ ವರ್ಕ್ ಮಾಡ್ತಾ ಇರುವಾಗ ಫ್ರೀ ಇದ್ದಾಗ ಉಡುಪಿಯಲ್ಲಿ ಕಲ್ತದ್ದು ನಾನು ಇದನ್ನು. ಕಲ್ತಾದ್ಮೇಲೆ ಇಲ್ಲಿ ಶಾಪ್ ಮನೆಯಲ್ಲಿದ್ದೆ, 2 ವರ್ಷ ಮನೆಯಲ್ಲಿದ್ದೆ. ಮತ್ತು ಇಲ್ಲೇ ಸ್ಟಾರ್ಟ್ ಮಾಡುವ ಅಂತ ಅನಿಸ್ತು, ಏನಾದರೂ ಒಂದು ಮಾಡುವ ಅಂತ ಅನಿಸ್ತು. ಹಾಗೆ ಹಸ್ಬೆಂಡ್ ಹತ್ರ ಕೇಳುವಾಗ ಓಕೆ ಮಾಡು ಅಂತ ಹೇಳಿದರು. ಹಾಗೆ 2 ತಿಂಗಳು ನನಗೆ ಕಲಿಸಿದ ಟೀಚರನ್ನೇ ನಾನು ಇಲ್ಲಿಗೆ ಕರೆಸಿ ನಾವು ಇಲ್ಲಿ ಅವ್ರು ಹೇಳಿಕೊಡ್ತಾ ಇದ್ದರು. ಅವ್ರ ಜೊತೆ ವಾಪಸ್ ಪುನಃ ನಾನು ಅಲ್ಲಿ ಕಲಿತ ಮೇಲೆ ಕೂಡ ಇಲ್ಲಿ ವಾಪಸ್ ಅವಳ ಹತ್ರ ಕ್ಲಾಸ್ ಹೇಗೆ ಮಾಡೋದು ಅಂತ ಕಲಿತು ಮತ್ತೆ ನಾನು ಓಕೆ ಕ್ಲಾಸ್ ಮಾಡಲಿಕ್ಕೆ ಆಗ್ಬೋದು ಅಂತೇಳಿ ಆದಮೇಲೆ ಅವರು ಅಲ್ಲಿ ಉಡುಪಿಗೆ ಹೋದರು. ಅವರು ಉಡುಪಿಯಲ್ಲಿ ಈಗ ಕ್ಲಾಸ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ನೀವು ಒಂದು ಗ್ರ್ಯಾಜುಯೇಷನ್ ಮಾಡಿದ್ದೀರಾ, ಈಗ ಆಗ 9 to 5 ವರ್ಕ್ ಯಾಕೆ ಬೇಡ ಅಂತ ಇದನ್ನು ಯಾಕೆ ನೀವು? ಇದ್ಯಾಕೆ ಅಂತ ಹೇಳಿದರೆ ನಾನು ವರ್ಕ್ ಮಾಡ್ತಾ ಇದ್ರು ಉಡುಪಿ ಮಣಿಪಾಲದಲ್ಲಿ ವರ್ಕ್ ಮಾಡ್ತಿದ್ದದ್ದು, MITಯಲ್ಲಿ ವರ್ಕ್ ಮಾಡ್ತಾ ಇದ್ದದ್ದು. ಆ ಟೈಮಲ್ಲಿ ಮತ್ತೆ ಇಲ್ಲಿ ಬಂದ ಮೇಲೆ ಹಸ್ಬೆಂಡ್ನ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಮಗಳು ಸಣ್ಣವಳಾಗಿದ್ಲು. ಹಾಗಾಗಿ ಇಲ್ಲೇ ಏನಾದರೂ ಒಂದು ಮಾಡುವ ಅಂತ. ಮತ್ತು ಇದು ಎಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಇದು ಎಲ್ಲರ ಹತ್ರ ಕೇಳಿದೆ, ಉಂಟಾ ಇದು ಕ್ಲಾಸ್ ಈ ಥರ ಅಂತ. ಇದು ಕ್ಲಾಸ್ ಇದ್ದರೆ ನಾನು ಸಹ ಇಲ್ಲಿಗೆ ಬರ್ತಿದ್ದೆ, ಒಮ್ಮೆ ಟಚ್ ಬೇಕಿತ್ತು ನನಗೆ. ಇಲ್ಲ, ಯಾವುದು ಇಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಇಲ್ಲಿ ಓಪನ್ ಮಾಡುವಂತ ಡಿಸೈಡ್ ಮಾಡಿ ನನ್ನ ಟೀಚರ್ ಹತ್ರ ಮಾತಾಡಿ ಮತ್ತೆ ಅವರು ಒಪ್ಪಿದ ಮೇಲೆ ಇಲ್ಲಿಗೆ ಕರೆಸಿ ಅವ್ರ ಹತ್ರ ಟೀಚ್ ಮಾಡಿಸಿ 2 ತಿಂಗಳು ಅವ್ರ ಹತ್ರ ಟೀಚ್ ಮಾಡಿಸಿದ್ದೆ. ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡಿದ್ದೆ. ಉಡುಪಿಯಲ್ಲಿ ನಾನು ಅಷ್ಟೇ 1 ತಿಂಗಳಷ್ಟೇ ಕಲ್ತದ್ದು. ಅವ್ರು ಕಲ್ತವಳು ಕೂಡ ನನ್ನ ಫ್ರೆಂಡೇ. ಅವ್ರ ಹತ್ರ ನಾನು ಕಲಿತು ಮತ್ತೆ ಕೊರೋನಾ ಟೈಮಲ್ಲಿ ಅದು ಇದು ಅಂತೇಳಿ ನನಗೆ ಅಷ್ಟು ಟಚ್ ಬಿಟ್ಟು ಹೋಯಿತು. ಪುನಃ ಮತ್ತೆ ನಾನೀಗ ಇಲ್ಲಿ ಅವಳ ಹತ್ರ ವಾಪಸ್ ಟಚ್ ತಗೊಂಡು ಸ್ಟಾರ್ಟ್ ಮಾಡಿ. ಈಗ 1 ವರ್ಷ ಆಯಿತು, ಹೇಗಿದೆ ಅಂದರೆ ನಿಮಗೆ? ತೊಂದರೆ ಇಲ್ಲ, ನಡೀತಾ, ತೃಪ್ತಿ ಉಂಟು. ಬರ್ತಾರೆ, ಕಲಿತಾರೆ, ಹೋಗ್ತಾರೆ, ಎಲ್ಲ ಖುಷಿಯಿಂದ ವರ್ಕ್. ನಾನು ಕಲಿತವರು ಕೂಡ ವರ್ಕ್ ಮಾಡಿ ಕೊಡ್ತಾರೆ ಬೇರೆಯವರಿಗೆ, ಅದು ಖುಷಿ ಉಂಟು ನನಗೆ. ಇನ್ಕಮ್ ಮಾಡ್ತಾರೆ ಎಲ್ಲರಿಗೆ. ಮತ್ತು ನಾನಿಲ್ಲಿ ನನಗೆ ಬಂದ ವರ್ಕನ್ನು ಅಷ್ಟೇ, ನನಗೆ ಕಲಿತವರು ಖುಷಿ ಅಂತ ಅನಿಸಿದರೆ ನಾನು ಅವರಿಗೆ ಸಹ ಕೊಡ್ತೇನೆ. ನೀಟ್ ವರ್ಕ್ ಇದೆ ಅಂತ ಹೇಳಿದರೆ ನಾನು ಕಲಿತ ಸ್ಟೂಡೆಂಟ್ಗಳಿಗೆ ಸಹ ನಾನು ಕೊಡ್ತಾ ಇದ್ದೇನೆ ಅವರಿಗೆ. ನಾನು ಇದು ಕಲಿಬೇಕಾದ್ರೆ ಬೆಳಿಗ್ಗೆಯಿಂದ ಸಂಜೆಗೆ 9:30 ಸಂಜೆ 4:00 ತನಕ ಇದ್ದರೆ ನಿಮಗೆ 15 ದಿವಸದಲ್ಲಿ ಕೂಡ ಇದನ್ನು ಕಲಿತು ಮುಗಿಸ್ಬೋದು. ಅಂದರೆ ಇದು ಒಟ್ಟು 60 ಗಂಟೆಗಳ ಕ್ಲಾಸ್. ನಿಮಗೆ ದಿನಕ್ಕೆ 2 ಗಂಟೆ ಬರ್ತೇನೆ ಅಂತ ಹೇಳಿದರೆ 1 ತಿಂಗಳು ಬೇಕಾಗ್ಬೋದು. ವಾರಕ್ಕೊಮ್ಮೆ ಬರ್ತೇನೆ ಅಂತ ಹೇಳಿದರೆ 2.5 ತಿಂಗಳು ಕೂಡ ಬರ್ಬೋದು. ಅಂದರೆ ನಾನು ವಾರದಲ್ಲಿ 7 ದಿವಸ ಕೂಡ ಇದ್ದೇನೆ.
ಸಂಡೇ ಕೂಡ ಈಗ ಜಾಬಿಗೆ ಹೋಗೋರಿಗೆ ಹೀಗೆಲ್ಲ ಸಂಡೇ ಸಹ ಕ್ಲಾಸ್ ಕೊಡ್ತಾ ಇದ್ದೇನೆ. ಮತ್ತು ಸಂಡೇ ಸಹ ಒಂದು ದಿವಸ ಕೂಡ ಬರ್ಬೋದು, ನಿಮಗೆ ಟೈಮಿಂಗ್ಸ್ ಇಲ್ಲ. ಬೆಳಿಗ್ಗೆ 9:30 ಸಂಜೆ 4:15 ತನಕ, 5 ಗಂಟೆ ತನಕ ಹೇಗೆ ಬೇಕಾದರೂ ಬರ್ಬೋದು. ದಿನಕ್ಕೆ ಅರ್ಧ ಗಂಟೆ ಬೇಕಾದರೂ ಬಂದು ಹೋಗ್ಬೋದು, ಬೆಳಿಗ್ಗೆಯಿಂದ ಸಂಜೆ ತನಕ ಕೂರ್ಬೋದು, ಮಧ್ಯಾಹ್ನ ಕೂಡ ಬಂದು ಹೋಗ್ಬೋದು, ನಿಮ್ಮ ಅಡ್ಜಸ್ಟ್ಮೆಂಟಿಗೆ ಬಿಟ್ಟದ್ದು. ಈಗ ನೀವು ಸ್ಟೂಡೆಂಟ್ಸಿಗೆ ಕೂಡ ಕಲಿಸ್ತೀರಾ ಅಂತ ಹೇಳಿದ್ರೆ ಎಷ್ಟು ವರ್ಷ, ಎಷ್ಟನೇ ಕ್ಲಾಸ್ ಮಕ್ಕಳು ಬರ್ಬೋದು? ನಾನೊಂದು 5th ಸ್ಟ್ಯಾಂಡರ್ಡ್ ಮೇಲೆ ಕಲಿಸ್ಬೋದು ಇದನ್ನು. ಮತ್ತು ಆ ಮಕ್ಕಳ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಮಕ್ಕಳು ಬೇಗ ಕ್ಯಾಚ್ ಮಾಡ್ಕೊಳ್ತಾರೆ. ಒಂದು 5ನೇ ಕ್ಲಾಸ್ ತಂದ ಮೇಲೆ ಕಳಿಸ್ಬೋದು. ಅಂದರೆ ಚಿಕ್ಕವರು ಬರಲಿಲ್ಲ ಇಷ್ಟುವರೆಗೆ, ನನಗೆ ಬರಲಿಲ್ಲ. PUC ಅವಳು ಬರ್ತಾರೆ. PUC ಒಬ್ಬೊಬ್ಳು PUC ಅವಳು ಫಸ್ಟ್ ಬ್ಯಾಚಿಗೆ ಬಂದು ಈಗ ಅವಳು ಅರ್ನ್ ಮಾಡ್ತಾ ಇದ್ದಾಳೆ. ಈಗ ನಿಮ್ಮ ಸಂಸ್ಥೆಯಿಂದ ಕಲಿತು ಹೋದವರು ಹೇಳ್ತಾರೆ ಮೇಡಮ್ ಫೋನ್ ಮಾಡಿ, ನನಗೆ ಮಂತ್ಲಿ ಇಷ್ಟು ಇನ್ಕಮ್ ಆಗುತ್ತೆ ಅಂತ. ನಿಮ್ಗೆ ಐಡಿಯಾ ಇದೆ ಒಂದು ಎಷ್ಟು ಇನ್ಕಮ್ ಆಗ್ಬೋದು? ಇನ್ಕಮ್ ಹೇಗೆ ಅಂತ ಹೇಳಿದ್ರೆ, ಕೆಲವರಿಗೆ ಈಗ ಫಸ್ಟ್ ಆಗಿ ಸ್ಟಾರ್ಟಿಂಗ್ ಆಗಿದಲ್ಲ, ಕೆಲವರಿಗೆ ಅದು ವರ್ಕ್ ನೋಡಿ ಕೊಡ್ತಾರೆ, ಕೆಲವರಿಗೆ ವರ್ಕ್ ಬಂದ ಮೇಲೆ ಮಾಡಿ ಕೊಡ್ತಾ ಇರ್ತಾರೆ. ಹಾಗೆ ಮತ್ತು ನಾನು ಕೂಡ ಇಲ್ಲಿ ಕೊಡ್ತೇನಲ್ಲ, ಇನ್ಕಮ್ ಆಗ್ತದೆ ಅವರಿಗೆ, ಆಗ್ತದೆ. ಅವರಿಗೆ ಟೈಲರಿಂಗಲ್ಲಿ ಸಿಗ್ತದೆ. ಇಲ್ಲಿ ನನಗೆ ಬಂದದ್ದು ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ಸ್ಟೂಡೆಂಟ್ಗಳಿಗೆ ಕೊಡ್ತೇನೆ. ಕೆಲವೊಂದು ನಾನೇ ಮಾಡಿ ಕೊಡ್ತೇನೆ, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಕೊಡ್ತೇನೆ ನಾನು. ಮತ್ತು ದೊಡ್ಡ ವರ್ಕ್ ಎಲ್ಲ ಹೆವಿ ಬಂದರೆ ನನ್ನ ಟೀಚರಿಗೆ ನಾನು ಕಳಿಸಿ ಕೊಡ್ತೇನೆ. ನನಗೆ ಫ್ಯಾಮಿಲಿ ತುಂಬ ಸಪೋರ್ಟಿಂಗ್ ಇದ್ದಾರೆ. ಹೌದು. ಈಗ ಒಂದು ಈ ಸಂಸ್ಥೆಯನ್ನು ಮಾಡಲಿಕ್ಕೆ ನೀವು ಒಂದು ಎಷ್ಟು ಬಂಡವಾಳ ಹಾಕಿರ್ಬೋದು ಮೇಡಮ್? ಬಂಡವಾಳ ಹೇಗೆ ಅಂತ ಹೇಳಿದರೆ, ಅಂದರೆ ಇದು ವರ್ಕ್ ಮಾಡಲಿಕ್ಕೆ ನಮಗೆ ಅಷ್ಟು ಇದಿಲ್ಲ, ಮೆಟೀರಿಯಲ್ಸಿಗೆಲ್ಲ ಖರ್ಚಾಗ್ತದೆ. ಮತ್ತು ಓನ್ ಮಾಡಿದ್ದಲ್ಲ, ಹಾಗೆ ಸ್ವಲ್ಪ ಖರ್ಚಿರ್ತದಲ್ಲ ಎಲ್ಲ, ಹಾಗೆ ಅಷ್ಟೇ. ಈಗ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸಿಗೆ ಚಾರ್ಜ್ ಮಾಡ್ತೀರಾ ಮೇಡಮ್ ನೀವು? ಅಂದರೆ ಹೌದು, ಇದಕ್ಕೆ 3,000 ಫೀಸಲ್ಲಿ ಕಲಿಯೋವರೆಗೆ ಇದೆಲ್ಲ ಮೆಟೀರಿಯಲ್ಸನ್ನು ನಾವೇ ಕೊಡೋದು, ನೀವೇನು ತರಬೇಕಾಗಿಲ್ಲ. ಅಂದರೆ ಫೀಸ್ 3,000ದಲ್ಲಿ ಮೆಟೀರಿಯಲ್ಸು ಬರ್ತದೆ, ಎಲ್ಲ ವರ್ಕು ಆಗ್ತದೆ. ವರ್ಕ್ ಆದಮೇಲೆ ಲಾಸ್ಟಿಗೆ ಒಂದು ಗ್ರ್ಯಾಂಡ್ ಬ್ಲೌಸ್, ನಿಮಗಿನ್ನು ಬೇರೆ ಕಸ್ಟಮರ್ ಹತ್ರ ತೆಕ್ಕೊಂಡು ಮಾಡಿ ಕೊಡುವಾಗಿರುವಂಥ ಒಂದು ಗ್ರ್ಯಾಂಡ್ ಬ್ಲೌಸ್ ಡಿಸೈನ್ಸನ್ನು ಇಲ್ಲೇ ಕೂತು ನಿಮ್ಮ ಕೈಯಲ್ಲಿ ನಾನು ಮಾಡಿಸಿ ಕಳಿಸ್ತೇನೆ. ಐಡಿಯಾಸ್ ಎಲ್ಲ ಕೊಟ್ಟು ಕಳಿಸ್ತೇನೆ. ಮತ್ತು ನೀವು ಕಲ್ತಾದ್ಮೇಲೆ ಹೋದ್ಮೇಲೆ ಕೂಡ ಐಡಿಯಾಸ್ ನನ್ನ ಹತ್ರ ಕೇಳ್ಬೋದು, ನಾನು ಹೇಳಿಕೊಡ್ತೇನೆ. ಗೊತ್ತಾಗದಿದ್ದರೆ ಬಂದು ಕೇಳಿಕೊಂಡು ಹೋಗ್ತಾರೆ, ಆ ಥರ ಎಲ್ಲ ಮಾಡ್ತಾರೆ ಸ್ಟೂಡೆಂಟ್. ಕರೆಕ್ಟ್ ಇದರಲ್ಲೇ ಕೂತವರಿಗೆ ಕರೆಕ್ಟ್ ವರ್ಕ್ ಬಂದರೆ ಒಂದು 20 ಎಬೋ ದುಡಿಬೋದು. ಕಡಿಮೆಲೆ ಅಂದರೆ ದುಡಿಬೋದು. ಯಾಕೆಂತ ಹೇಳಿದರೆ ಈಗ ಬೀಡ್ಸ್ ವರ್ಕಿಗೆಲ್ಲ 3,000, 2,500ದಿಂದ ಮೇಲೇನೆ ಅಲ್ವಾ. ಹಾಗಾಗಿ ಕರೆಕ್ಟ್ ಕೂತ್ರೆ ನಿಮಗೆ ದುಡಿಬೋದು. 20,000 ಮೇಲೆ ದುಡಿತಾ ಇದ್ದಾರೆ. ನನ್ನಲ್ಲಿ ಫಸ್ಟ್ ನಾನು ಕಲಿಯುವಾಗ ಇದ್ದವರೆಲ್ಲ ದುಡಿತಾ ಇದ್ದಾರೆ. ಈಗ ಎಲ್ಲಿಂದೆಲ್ಲ ಬರ್ತಾರೆ ನಿಮಗೆ ಸ್ಟೂಡೆಂಟ್ಸ್? ಈಗ ಮಡಿಕೇರಿ ಹತ್ರ ಆಗತ್ತೆ, ಮಡಿಕೇರಿಯಿಂದನೂ ಬಂದಿದ್ದಾರೆ, ಪುತ್ತೂರು ಸೈಡಿಂದನೂ ಬಂದಿದ್ದಾರೆ, ಆಚೆ ಕೊಲ್ಲಮುಗ್ರ ಸೈಡ್ ಆಚೆ ಹಾಗೆ ಬಂದಿದ್ದಾರೆ, ಆಲೇಟಿ ಸೈಡಿಂದ ಬಂದಿದ್ದಾರೆ. ಓಕೆ, ಎಲ್ಲ ಬರ್ತಾ ಇದ್ದಾರೆ, ದೂರದಿಂದಲೇ ಜಾಸ್ತಿ ಬರ್ತಾರೆ. ಟೈಲರ್ನವ್ರು ಬರ್ತಾರೆ, ಸ್ಟೂಡೆಂಟ್ಸ್ PUC ಆದವರು ಹೀಗೆಲ್ಲ ಬರ್ತಾರೆ, ಡಿಗ್ರಿ ಆದವರೆಲ್ಲ. ಆಮೇಲೆ ಟೈಲರಿಂಗ್ ಗೊತ್ತಿರೋರು ಸಹ ಬರ್ತಾರೆ, ಟೈಲರಿಂಗ್ ಗೊತ್ತಿಲ್ಲದವರು ಕೂಡ ಬರ್ತಾರೆ. ಸುಲಭ ಇದೆಯದು ಕರೀಲಿ? ಈಸಿ ಉಂಟು ಅಂತ. ಹೌದು. ಮತ್ತು ಅವರು ಕಲಿತು ಒಂದು ಸ್ಟೆಪ್ ಕ್ಲೀನ್ ಕಲ್ತಾದ್ಮೇಲೆ ನಾನು ಮುಂದೆಗೆ ಹೋಗ್ತೇನೆ, ಮುಂದೆ ಮಾಡಿಕೊಂಡು ಹೋಗೋದಿಲ್ಲ. ಹಾಗಾಗಿ ಅವರಿಗೆ ಈಸಿ ಆಗ್ತದೆ. ಒಂದು ಕಲಿತು ಮುಂದೆ ಹೋಗೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಈಸಿ ಹಾಕ್ಕೊಂಡು ಹೋಗ್ತದೆ ಅವರಿಗೆ. ಈಗ ನೀವು ಹೇಳ್ತಾ ಇದ್ರೆ ಲೆಕ್ಚರ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಕಲೀಲಿಕ್ಕೆ ಅಂತ ಹೇಳಿ, ಬರ್ತಾರೆ ಮೇಡಮ್? ನನಗೆ ಎಲ್ಲ ಗೌರ್ಮೆಂಟ್ ಜಾಬ್ ಅವರು ಕೂಡ ಬರ್ತಾರೆ, ಇಲ್ಲಿ ನರ್ಸ್ ಅವರು ಕೂಡ ಬರ್ತಾರೆ. ಅವರು ನೈಟ್ ಡ್ಯೂಟಿ ಇದ್ದಾಗ ಡೇ ಡ್ಯೂಟಿ ಇದ್ದು ನೈಟ್ ಡ್ಯೂಟಿ ಆ ಥರ ಅಡ್ಜಸ್ಟ್ಮೆಂಟ್ ಬಂದು ಕಲ್ತುಕೊಂಡು ಹೋದವರು ಕೂಡ ಇದ್ದಾರೆ, ನರ್ಸ್ನವರಿದ್ದಾರೆ. ಮಡಿಕೇರಿ ಸೈಡಿಂದ ಒಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ದವರು, ಅವರು ಕೂಡ ನನಗೆ ಬಂದಿದ್ದಾರೆ, ಈಚೆ ಬಂದು ಕಲಿತು ಹೋಗಿದ್ದಾರೆ. ಅವರು ಸಹ ಸಂಡೇ ಬರ್ತಾರೆ. ಆಮೇಲೆ ಎಲ್ಲ ಸಂಡೇ ಇರೋರು ಎಲ್ಲ ಜಾಬ್ನವರು ಕೂಡ ಬಂದು ಹೋಗ್ತಾರೆ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಕೂಡ ಬಂದು ಕಲಿತು ಹೋಗಿದ್ದಾರೆ. ಬೇರೆ ಏನೆಲ್ಲ ಇದೆ ಮೇಡಮ್ ಐಟಮ್ಸ್ ಇಲ್ಲಿ? ಅಂದರೆ ನಮ್ಮಲ್ಲಿ ಐಟಮ್ಸ್ ಆರಿ ವರ್ಕಿಗೆ ಬೇಕಾದ ಎಲ್ಲ ಐಟಮ್ಸ್ ಕೂಡ ನಾನು ಸೇಲ್ ಕೂಡ ಮಾಡ್ತೇನೆ, ಮತ್ತು ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಕೂಡ ಎಲ್ಲ ಕೊಡ್ತೇನೆ. ಮತ್ತು ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಕಾಲ್ ಮಾಡಿ ಕೇಳಿದಾಗ ನಾನು ಹೇಳ್ತೇನೆ. ನೀವು ನಿಮ್ಮ ಸಂಸ್ಥೆಗೆ ಬರುವವರಿಗೆ ಏನು ಹೇಳ್ತೀರಾ? ಅಂದರೆ ಎಲ್ಲರೂ ಕೂಡ ಅವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ 15 ಡೇಸ್ ಅಥವಾ 1 ಮಂತಲ್ಲಿ ಆರಾಮ್ಸೆ ಕಲಿಬೋದು, ಸಿಂಪಲ್ ಆಗಿರುವಂತಹ ಈ ಒಂದು ವರ್ಕ್ಸನ್ನು ಆರಾಮ್ಸೆ ನಾವು ಕಲಿತು ಹಣ ಮಾಡ್ಬೋದು ಅನ್ನುವಂತಹದನ್ನು. ಮೇಡಮ್ ತುಂಬ ಮಾಹಿತಿ ಕೊಟ್ರಿ, ಇನ್ನೂ ಕೂಡ ಒಳ್ಳೆಯದಾಗಲಿ, ಇನ್ನೂ ಕೂಡ ಹೆಸರು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮಲ್ಲಿ ಆರಿ ಕ್ಲಾಸಲ್ಲಿ ಇದು ಫಸ್ಟಿಗೆ ನಾವು ಚೈನ್ ಸ್ಟಿಚ್ ಹೇಳಿಕೊಡ್ತೇವೆ, ಮತ್ತು ಈ ಥರ ಸೀಕ್ವೆನ್ಸಿ ವರ್ಕ್ ಹೇಳಿಕೊಡ್ತೇವೆ, ಥ್ರೆಡ್ ವರ್ಕ್ ಹೇಳಿಕೊಡ್ತೇವೆ, ಆಮೇಲೆ ಬೀಡ್ಸ್ ವರ್ಕ್, ಮಿರರ್ ವರ್ಕ್, ಕುಂದನ್ ವರ್ಕ್, ಇದು ಪ್ಯಾಚ್ ವರ್ಕ್, ಕಟ್ ವರ್ಕ್, ಜರ್ದೋಸಿ ವರ್ಕ್, ಮತ್ತು ಆರಿ ವರ್ಕಿಗೆ ಸಂಬಂಧಪಟ್ಟಂಥ ಇರುವಂಥ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಕೂಡ ನಮ್ಮಲ್ಲಿ ಹೇಳಿಕೊಡ್ತೇವೆ. ನಮ್ಮದೇ ಈ ಕಾಂಪ್ಲೆಕ್ಸಲ್ಲಿ ಅಂದರೆ ಪಕ್ಕದ ಬಿಲ್ಡಿಂಗಲ್ಲೇ ಕಲರ್ಸ್ ಕೂಡ ಇದೆ, ಅಲ್ಲಿ ನಿಮಗೆ ಸ್ಟಿಚ್ಚಿಂಗ್ ಎಲ್ಲನೂ ಹೇಳಿಕೊಡ್ತಾರೆ. ಅಲ್ಲಿ ಆ ಸ್ಟಿಚ್ಚಿಂಗ್ ಕಲಿತ ಮಕ್ಕಳನ್ನು ಮೇಡಮ್ ಇಲ್ಲಿಗೆ ಕಳಿಸ್ತಾರೆ, ಇಲ್ಲಿ ನಮ್ಮಲ್ಲಿ ಆರಿ ಕಲಿತ ಮಕ್ಕಳು ಸ್ಟಿಚ್ಚಿಂಗ್ ಹೋಗ್ತಾರೆ. ಹಾಗೆ ನಿಮಗೆ ಎರಡು ಕೂಡ ಅನುಕೂಲ ಆಗ್ತದೆ, ಇಲ್ಲಿ ಬಂದರೆ ಸ್ಟಿಚ್ಚಿಂಗು ಕಲಿಬೋದು, ಆರಿ ವರ್ಕು ಕೂಡ ಒಟ್ಟಿಗೆ ಕಲಿಬೋದು. ವೀಕ್ಷಕರೇ, ನಾನು ಆವಾಗಲೇ ಹೇಳಿದಾಗೆ
ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ತುಂಬ ಸುಲಭ ಕಲಿಯೋಕ್ಕೆ. ಯಾವತ್ತೂ ಇದರ ಒಂದು ಮಾರ್ಕೆಟ್ ಕಡಿಮೆ ಆಗೋದಿಲ್ಲ, ಸ್ಟೈಲ್ ಚೇಂಜ್ ಆಗ್ಬೋದು, ಬಟ್ ನಾವು ಅದಕ್ಕೆ ಒಗಿಕೊಂಡು ಹೋಗುವ ಹಾಗೆ ಇವತ್ತು ಒಂಥರ ಸ್ಟೈಲ್ ಇದ್ದರೆ ನೆಕ್ಸ್ಟ್ ಬೇರೆ ಥರ ಸ್ಟೈಲ್ ಆಗ್ಬೋದು, ಬಟ್ ಮಾರ್ಕೆಟ್ ಮಾತ್ರ ಹಾಗೇ ಇರುತ್ತೆ. ಇವತ್ತು ಕಲ್ತಿರುವಂತಹ ವಿದ್ಯೆ ಮುಂದೆ ಕೂಡ ನಮಗೆ ಯೂಸ್ ಆಗ್ಬೋದು. ಇನ್ನೇನು ನಮ್ಮದು ರಜೆ ಕೂಡ ಸಿಗುತ್ತೆ ಸ್ಟೂಡೆಂಟ್ಸ್ಗೆ. ನೀವು ಇಲ್ಲಿ ಬಂದು ಎಂಬ್ರಾಯ್ಡಿಂಗ್ ಕಲಿಬೋದು. ಹ್ಯಾಂಡ್ ವರ್ಕ್ ತುಂಬ ಸುಲಭ ಇದೆ ಅಂತ ಕೂಡ ಅವರು ಹೇಳಿದರು. ಇವಾಗ ಅಡ್ಮಿಷನ್ ಕೂಡ ಓಪನ್ ಆಗಿದೆ. ರಕ್ಷಿತ್, ನೀನು ಒಂದ್ಸಲ ಅಲ್ಲಿ ಲೊಕೇಶನ್ ತೋರಿಸ್ಬಿಡು, ಯಾಕೆಂದರೆ ಇದು ಗಾಂಧಿನಗರದಲ್ಲಿರುವಂತಹದ್ದು ಮೋರ್ ಸೂಪರ್ ಮಾರ್ಕೆಟ್ ಹತ್ರ ಒಂದು ಅಶ್ವತ್ಥ ಕಟ್ಟೆ ಇದೆ. ಅಶ್ವತ್ಥ ಕಟ್ಟೆಯ ಫ್ರಂಟ್ ಇರುವಂತಹ ಶಶಿ ಕಾಂಪ್ಲೆಕ್ಸ್ನ ಸೆಕೆಂಡ್ ಫ್ಲೋರ್ನಲ್ಲಿ ಈ ಸಂಸ್ಥೆ ಇರುವಂತಹದ್ದು. ಇವಾಗ ಅಡ್ಮಿಷನ್ ಓಪನ್ ಆಗಿದೆ. ನೀವು ಮನೆಯಲ್ಲಿ ಕೂತು ಏನಾದರೂ ಬಿಸ್ನೆಸ್ ಮಾಡಬೇಕು, ಕೈ ತುಂಬ ಹಣ ಸಂಪಾದನೆ ಮಾಡಬೇಕು ಅನ್ನೋಂತಹ ಯೋಚನೆಯಲ್ಲಿದ್ದರೆ ಆರಾಮ್ಸೆ ಇಲ್ಲಿ ಬರ್ಬೋದು. ಸಂಡೇ ಕೂಡ ಹೇಳಿಕೊಡ್ತಾರೆ, ಜೊತೆಗೆ ನೀವು ಬೆಳಿಗ್ಗಿಂದ ಸಂಜೆ ಕೂಡ ಕಲಿಬೋದು. ಸರಿಯಾಗಿ ಕ್ಲಾಸಿಗೆ ಬಂದರೆ 1 ಮಂತ್ನಲ್ಲೇ ನೀವು ಇದನ್ನು ಕಲಿಬೋದು ಅನ್ನುವಂತಹ ಮಾತನ್ನು ಇಲ್ಲಿಯ ಮಾಲಕಿ ಹೇಳಿರುವಂತಹದ್ದು. ಹಾಗಾದರೆ ನೀವು ಕೂಡ ಬಂದು ಜಾಯ್ನ್ ಆಗಿ ಕೈ ತುಂಬ ಹಣವನ್ನು ಸಂಪಾದನೆ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಸುಳ್ಯ.